ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊರ ಇರ್ತಕ್ಕಂಥ ಹೋರಾಟಗಾರರಿಗೂ ಮತ್ತು ನಮ್ಮ ಸೌಜನ್ಯ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಒಬ್ಬರು ಹೇಳ್ತಾ ಇದ್ದರು, ಜ್ವಾಲಾಮುಖಿ ಮಲ್ಲಿಕಾರ್ಜುನ ಅವ್ರ ಮೇಲೆ ದಣಿಗಳ ಬಗ್ಗೆ ಮತ್ತು ಸಣ್ಣ ದಣಿಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತಾನೆ, ಏನೋ ಮಾತನಾಡ್ತಾನೆ. ನಾನೇನೋ ಒಂದಿಷ್ಟು ಮಾತಾಡಿದೆ, ನನ್ನ ಮೇಲೆ ಇಷ್ಟೊಂದು ಕೇಸ್ ಹಾಕಿದ್ದೀರಿ, ಇವ್ರ ಮೇಲೆ ನೀವು ಏಕೆ ಕೇಸ್ ಹಾಕಲ್ಲ? ಮತ್ತು ನಮ್ಮ ಉತ್ತರ ಕರ್ನಾಟಕದ ಚಕ್ರವರ್ತಿಯವರ ಮೇಲೆ ಕೇಸ್ ಹಾಕಲ್ಲ? ನಮ್ಮ ವಿಡಿಯೋದ ಲಿಂಕ್ಗಳನ್ನೆಲ್ಲ ಇವರು ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರ ಯೂಟ್ಯೂಬ್ ಚಾನಲಲ್ಲಿ. ಸರಿ ಆಯ್ತಮ್ಮ, ನೀನು ಯಾರಿಗನ್ನ ಕಳಿಸು. ಯಾವ್ದಾರ ಮಕ್ಕಳೆಲ್ಲ ನಾವು ಅಮ್ಮಮ್ಮ ಅಂದರೆ ಕಿತ್ಕೊಂಡು ಹೋದ್ರೆ ಏನು ಹೋಗ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಕಿತ್ಕೊಂಡು ಹೋಗ್ಬೋದು, ಹೋದರೆ ಹೋಗಲಿ. ನಾವು ಇಲ್ಲಿವರೆಗೂ ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡಿದಾಗ ಸಾಕ್ಷಿಗಳನ್ನು ಇಟ್ಟುಕೊಂಡೇ ವಿಡಿಯೋ ಮಾಡಿರ್ತಕ್ಕಂಥದ್ದು, ರೆಕಾರ್ಡ್ಸ್ ಇಟ್ಕೊಂಡೇ ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದು. ಈಗ ಈ ವಿಡಿಯೋಕ್ಕೆ ಸಮೇತ ನಾನು ರೆಕಾರ್ಡ್ಸ್ ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಈಗೇನು ಮಾಡ್ತಾಯಿದ್ದೀನಲ್ಲ, ಈ ವಿಡಿಯೋಕ್ಕೆ ಸಮೇತ ಅವರು ಸಾಕ್ಷಿ ಕೇಳಿದ್ರೆ, ರೆಕಾರ್ಡ್ಸ್ ಕೇಳಿದ್ರೆ ರೆಕಾರ್ಡ್ಸ್ ಕೊಡಲಿಕ್ಕೆ ನಾನು ರೆಡಿ. SDM ಕಾಲೇಜ್ ಸರ್ಕಾರದ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಿಮಗೆಲ್ಲ ಗೊತ್ತಿದೆ. ಆ ರೆಕಾರ್ಡ್ ಸಮೇತ ನಾನು ಇಲ್ಲಿ ಹಾಕ್ತೀನಿ. ಕೇಸ್ ಹಾಕ್ಕೊಳ್ಳಿ, ನನ್ನ ಮೇಲೆ ಹಾಕಲಿ ಕೇಸು, ರೆಕಾರ್ಡ್ಸ್ ಕೊಡ್ತೀವಲ್ಲ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಇನ್ನು ಹೆಚ್ಚಿನ ರೆಕಾರ್ಡ್ಸ್ ಬೇಕಂದರೆ ಗುರುವಂಕೆರೆ ಸೋಮನಾಥ್ ನಾಯ್ಕ್ ಗೊತ್ತಲ್ವಾ, ಅವ್ರ ಹತ್ರ ಬೇಜಾನ್ ರೆಕಾರ್ಡ್ಸ್ ಇದೆ, ಎಲ್ಲ ಸರ್ಕಾರಿ ದಾಖಲಾತಿಗಳು. ತಪ್ಪೇನಿದೆ ರೀ ವಿಡಿಯೋ ಮಾಡೋಕ್ಕೆ? ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬೋದಾ? ನಾವಿಲ್ಲಿ ಒಂದು ಕುಂಟೆನೋ 2 ಕುಂಟೆನೋ ಸರ್ಕಾರ ಜಾಗವನ್ನು ಏನಾದರೂ ಒತ್ತುವರಿ ಮಾಡಿದ್ರೆ ಬಂದು ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾರೆ, ಏನಾದ್ರು ವಾರ್ನಿಂಗ್ ಕೊಟ್ಟು ಹೋಗ್ತಾರೆ, ದಂಡ ಹಾಕ್ತಾರೆ, ಜೈಲಿಗೆ ಹಾಕುವಂಥ ಘಟನೆ ನಡೀತಾನೆ ಇರುತ್ತೆ. ಸರ್ಕಾರದ ಭೂಮಿಯನ್ನು ಏನಾದರೂ ನಾವು ಒತ್ತುವರಿ ಮಾಡಿಕೊಂಡು ಏನಾದರೂ ಒಂದು ವ್ಯವಹಾರನ ಏನೋ ಒಂದು ಮಾಡಿದರೆ 3 ವರ್ಷ ಜೈಲು. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ಅವೇಳನೇ ಕಾರಿನಾ? ನೀವು ನಂಬ್ಕೊಂಡಿದ್ರಲ್ಲ, ಆ ನಕಲಿ ದೇವಮಾನವನಿಗೆ ಅವಮಾನ ಆಗುತ್ತಾ? ಯಾಕೆ ಜಾಗವನ್ನು ತಗೊಂಡು ಅತಿಕ್ರಮಣವಾಗಿ ಮಾಡ್ಕೊಂಡಿದ್ದಲ್ಲ, ಅವಾಗ ಅವಮಾನ ಆಗಿಲ್ಲ? ಅವನು ಬೇಕಾದರೂ ಮುಂಡ ಮೋಸ್ಬೋದು, 3 ನಾಮ ಹಾಕ್ಬೋದು. ನಾವು ಮಾತಾಡಬಾರ್ದು ಅದ್ರ ಬಗ್ಗೆ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಚಕ್ರವರ್ತಿ ಅವರು ಫೋನ್ ಮಾಡಿದಾಗ ನಂಬರ್ ಕೊಡಬೇಕಾಗಿತ್ತಲ್ಲ. ಯಾವ ಡಿ ಕೆ ನಾನು ಯಾವನವನು? ಮತ್ತೆ ಬಂದು ವಿಡಿಯೋದಲ್ಲಿ ನನ್ನ ಹೆಸರು ಎತ್ಕೊತಿದ್ಯಾ? ಜ್ವಾಲಾಮುಖಿಯವನು ವಾಯ್ಸ್ ಮೆಸೇಜ್ ಕಳಿಸಿದ್ದ. ನಿನ್ನ ಹತ್ರ ಮಾತಾಡೋ ನೆಸೆಸಿಟಿನೇ ಇಲ್ಲಮ್ಮ, ನಾನು ವಾಯ್ಸ್ ಮೆಸೇಜೇ ಕಳಿಸೋದು. ನೀನೇನಾದರೂ ನನಗೆ ಕೌಂಟ್ರ್ ಕೊಟ್ಟರೆ ನಾನು ನಿನಗೆ ವಾಯ್ಸ್ ಮೆಸೇಜೇ ಕಳಿಸೋದು, ನೆಕ್ಸ್ಟ್ ಬಂದೇ ವಿಡಿಯೋ ಮಾಡೋದು. ಅರ್ಥ ಮಾಡ್ಕೊ. ನಾನು ಇದರಲ್ಲಿ ನಿನ್ನ ಯಾವುದೇ ರೀತಿಯಿಂದ ಬೈಯಲ್ಲ. ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ, ನಿಮ್ಮ ಜಾತಿಯ ಬಗ್ಗೆ, ಹಲವಾರು ಜಾತಿಗಳ ಬಗ್ಗೆ ನಮಗೆ ಗೌರವ ಇದೆ ತಾಯಿ. ನಿನಗೆ ಅದು ಯಾವುದು ಒಂದಿಷ್ಟು ಕೂಡ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಸಂಸ್ಕಾರ ಏನು, ನಿನ್ನ ವರ್ತನೆ ಏನು, ನಿನ್ನ ದುರ್ವರ್ತನೆ ಏನೆಂಬುದು ಇದರಲ್ಲೇ ಗೊತ್ತಾಗುತ್ತೆ. ಬಿಟ್ಟಾಕಿ ನಾವು ಅದೇ ಅಂತೀರಲ್ಲ, ನೀವು ಉತ್ತರ ಕರ್ನಾಟಕದ ಮಂದಿ ಹಂದಿಗೆ ಹುಟ್ಟಿದರು ಹಂಗೆ ಹಿಂಗೆ. ನೀನು ಅವ್ರಿಗೆ ಹುಟ್ಟಿದೀಯಾ? ಹಂದಿ ಪಂದಿ ಅಂತೀಯಲ್ಲ, ಅವ್ರಿಗೆ ಹುಟ್ಟಿದೀಯಾ? ಅದಕ್ಕೆ ಹುಟ್ಟಿದೀಯಾ? ನನಗಂತೂ ಗೊತ್ತಿಲ್ಲ ತಾಯಿ. ನೀನು ಹೇಳ್ತಕ್ಕಂಥದ್ದು ನೋಡಿದ್ರೆ ನೀನು ಅಲ್ಲೇ ಹುಟ್ಟಿರಬೇಕು, ಅದಕ್ಕೆ ಹುಟ್ಟಿರಬೇಕು. ಅದಕ್ಕೋಸ್ಕರನೇ ನಮ್ಮನ್ನು ನೀನು ಪ್ರಚೋದನೆ ಮಾಡ್ತಾಯಿದೀಯಾ, ಅದೇ ಥರನೇ ಮಾತಾಡ್ತಾಯಿದೀಯಾ, ಅದೇ ಥರನೇ ಟೈಟಲ್ ಸಮೇತ ಇಕ್ಕೊಂಡಿದೀಯಾ. ಇಕ್ಕೋ, ನಮಗೇನು ತೊಂದರೆ ಇಲ್ಲ. ನಾವು ಯಾರಿಗೆ ಹುಟ್ಟಿದ್ದೀವಿ, ಹೆಂಗೆ ಬಂದಿದ್ದೀವಿ, ಹೆಂಗಿಲ್ಲ ಎಂಬುದು ಎಲ್ಲ ನಮಗೆ ಗೊತ್ತಿದೆ. ಬಟ್ ನಿನಗೆ ಗೊತ್ತಾಯಿತೋ ಇಲ್ಲ ತಿಳ್ಕೊ ಮೊದಲು. ನಮ್ಮ ಉತ್ತರ ಕರ್ನಾಟಕದ ಮಂದಿಯ ಉಚ್ಚೆ ಕುಡಿಯೋಕ್ಕೂ ನೀನು ಲಾಯಕ್ಕಿಲ್ಲ ಅಂತ ನಾನು ಅಲ್ಲೇ ನಿನ್ನೆನೇ ಹೇಳಿದ್ದೆ. ಪದೇ ಇದನ್ನ ಹೇಳೋಕ್ಕೆ ನನಗೆ ಕೂಡ ನಾಚಿಕೆ ಆಗುತ್ತೆ. ನೀವೇನೇ ಹೇಳ್ತಿದ್ದೀರ, ಒಂದು ಹೆಜ್ಜೆ ಮುಂದೆ ಹೋಗಿ, ನಾನು ಬಹಿರಂಗವಾಗಿ ಸಭೆ ಮಾಡ್ತೀನಿ, ಆ ಸಭೆಯಲ್ಲಿ ಸಾಕ್ಷಿ ತಮ್ಮನ್ನಿ, ನೀವು ನಿಮ್ಮ ಗಿರೀಶ್ ಮಠಣ್ಣನವರು ಹಂಗೆ ಹಿಂಗಂತೆಲ್ಲ ಹೇಳಿದೆ. ಅಲ್ಲಮ್ಮ, ಜೀವಂತವಾಗಿ ಸಾಕ್ಷಿ ಬಂದಲ್ಲ ವಜ್ಜಿ ಚಿಕ್ಕ ಕಪ್ಪಮ್ಮ, ಏನು ಮಾಡಿದ್ರಿ? ಅದು ಕೂಡ ಮುಂದೆ ಮುಚ್ಕೊಂಡು ಏನೋ ಒಂದು ಕಿತಾಪತಿ ಮಾಡಿ ಏನೋ ಒಂದು ಇದೇ ಮಾಡ್ತಾಯಿದ್ರಿ. ಚಿನ್ನಯ್ಯ ಬಂದಲ್ಲ, ಚಿನ್ನಯ್ಯ 1.5 ತಾಸು ವಿಡಿಯೋ ಅದನ್ನೆಲ್ಲ ನೋಡಿದೀಲ್ಲ? ಇದೆಲ್ಲ ಸ್ಕ್ರಿಪ್ಟೆಡ್ಡಾ? ನಿನಗೇನೋ ಸ್ಕ್ರಿಪ್ಟ್ ಇರ್ಬೋದು, ಅದಕ್ಕೆ ನೀನು ಮಾತಾಡೋಕ್ಕಾಗದೆ ಫೋನ್ ಕಟ್ ಮಾಡಿದೆ. ಬಟ್ ನಮಗೆ ಸ್ಕ್ರಿಪ್ಟೆಡ್ ಎಂಬುದೇನಿಲ್ಲ. ಚಿನ್ನಯ್ಯ ಸಮೇತ ಏನು ಅನುಭವಿಸಿದ್ದಾನೆ, ಏನು ಕೆಲಸ ಮಾಡಿದ್ದಾನೆ ಎಂಬುದ್ರ ಬಗ್ಗೆ ಡಿಟೇಲಾಗಿ ಹೇಳಿದ್ದಾನೆ. SIT ತನಿಖೆ ಏನು ಆರಂಭ ಆಯ್ತಲ್ಲ, ಉನ್ನತ ಅಧಿಕಾರಿಗಳು ಬೇಜಾನ್ ಜನ ಸೇರ್ಕೊಂಡಿದ್ರು. ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡೋ ಹೊತ್ನಾಗ ಸುಳ್ಳು ಹೇಳಿದನೋ ನಿಜ ಹೇಳಿದ ನಮಗೆ ಗೊತ್ತಾಗಲ್ಲ ಅವರಿಗೆ. ನಿಜ ಹೇಳೋ ತಟ್ಟಿಗೆ SIT ತಂಡ ಅಲ್ಲೆಲ್ಲ ಅಗೆಯಕ್ಕೆ ಹೋಗಿದ್ದು. ಅಗೆಯಕ್ಕೆ ಹೋಗೋ ಹೊತ್ತಲ್ಲಿ
ಅವನ ಫ್ಯಾಮಿಲಿಗೆ ನಿನ್ನಂಥ ಚೇಲಗಳಿಂದೋ ಇಲ್ಲ ಬೇರೆ ಯಾರ ಕಡೆಯಿಂದನೋ ಆ ನಕಲಿ ದೇವಮಾನವ ಎದುರಿಸಿ ಬೆದರಿಸಿ ನಮ್ಮ ಜೀವಕ್ಕೆ ಏನಾದರೂ ನಾವು ತೊಂದರೆ ಇಲ್ಲ ರೀ, ನಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಬಂದರೆ ಸ್ವಲ್ಪ ಯಾರು ನಾನಾದರೂ ಯಾರಾದರೂ ಸಮೇತ ನೋಡೋಣ ತಡಿಯಪ್ಪ, ಇಲ್ಲ ಏನೋ ಒಂದು ದೈವ ಆದರೂ ಸಮೇತ ಬಯಲಿಗಾಗುತ್ತಂಗೋ ಅಂಥೇಳಿ ಸ್ವಲ್ಪ ಎಡವಟ್ಟು ಮಾಡಿರ್ಬೋದು. ಅದನ್ನ ಬಿಟ್ಟರೆ ಅಲ್ಲಿ ಹಾಗೇ ಇಲ್ಲ, ಅವೆಲ್ಲ ಸುಳ್ಳು ರೀ. ಇದು ಸತ್ಯವಾದ ಸಂಗತಿ ಏನಂದರೆ, ಈಗ SIT ತಂಡದವರು ತಾನಾಗೆ ಕಂಡುಕೊಂಡಿದ್ದಾರೆ 106 ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು ಕುರಿ ಮೇಕೆವಲ್ಲ, ಹಂದಿಗಳಲ್ಲ, ಮನುಷ್ಯರು. ಇದ್ರ ಬಗ್ಗೆ ನೀನು ಧ್ವನಿ ಎತ್ತಲ್ಲ, ಯಾಕೆ ಎತ್ತೀಯ ನೀನು? ನಿನಗೆ ಎತ್ತ ಯೋಗ್ಯತೆ ಸಮೇತ ಇಲ್ಲ. ನೀನು ಮಾರ್ಕೊಂಡೋಗಿಯೋ BTO ನನಗಂತೂ ಗೊತ್ತಿಲ್ಲ ತಾಯಿ. ಇದ್ರ ಬಗ್ಗೆ ಮಾತಾಡಲ್ಲ ನೀನು, ಯಾಕೆ ಮಾತಾಡ್ತಿ? ಮಾತಾಡೋಕ್ಕೆ ಹೋಗೋದೇ ಇಲ್ಲ. ಬಿ ಗ್ಯಾಂಗ್ ಬಗ್ಗೆ ಗೊತ್ತಿಲ್ಲ, ಮತ್ತು ನಮ್ಮ ಡೀಟೇಲ್ಸ್ ಯಾಕಮ್ಮ ಯಾರಿಗೆ ಕೊಡೋಕೆ ಹೋಗ್ತಿ? ನಮ್ಮ ಬಗ್ಗೆ ಗೊತ್ತಿಲ್ಲ, ಇಲ್ಲ ಅವ್ರ ಬಗ್ಗೆ ಗೊತ್ತಿಲ್ಲ ಆದರೆ ಡೀಟೇಲ್ಸ್ ಯಾರಿಗೆ ಕೊಡ್ತಿ? ಮೇಲೆ ದೇವ್ರು ಕುಂತಿದ್ದಾನಲ್ಲ ಅವನಿಗೆ ಕೊಡ್ತೀಯಾ? ಹಾಗೆ ನಿನ್ನ ಮಕ್ಕ ಇಷ್ಟು ಬೆಂಕಿ ಹಾಕ. ಕರೆಕ್ಟಾಗಿ ಮಾತಾಡಬೇಕು, ಕರೆಕ್ಟಾಗಿ ಹೇಳ್ಬೇಕು. ನಾನು ಡಿ ಗ್ಯಾಂಗಿನ ಜೊತೆ ಇನ್ವಾಲ್ವ್ ಆಗಿದ್ದೀನಿ, ಅದಕ್ಕೋಸ್ಕರನೇ ಅವರಿಗೆ ನಿಮ್ಮ ವೀಡಿಯೋ ಲಿಂಕನ್ನು ಕಳಿಸ್ತೀನಿ. ಕಳಿಸಿ, ಅವ್ರಿಗನ್ನ ಕಳಿಸಿ, ಯಾರಿಗನ್ನ ಕಳಿಸಿ ತಾಯಿ, ನಾವು ಬೇಡಂಬೋದಿಲ್ಲ. ಸತ್ಯ ಇದ್ದರೆ ಓಕೆ, ಸುಳ್ಳಿದ್ರು ಓಕೆ. ನಾವು ಶಿಕ್ಷೆಗೆ ಅರ್ಹ ವ್ಯಕ್ತಿನ, ನಮ್ಗೆ ಶಿಕ್ಷೆ ಕೊಡಲಿ, ನಾವು ಬೇಜಾರಾಗೋದಿಲ್ಲ. ನಾವು ಏನಾದರೂ ಸುಳ್ಳು ಹೇಳಿದರೆ ನೀನು ಯಾರಿಗನ್ನ ಕೊಟ್ಟು ಏನನ್ನ ಬೇಕಾದ್ರೂ ಮಾಡಿಸು, ಸಾಯೋಕ್ಕೂ ರೆಡಿ, ಶಿಕ್ಷೆ ಅನುಭವಿಸೋಕ್ಕೂ ರೆಡಿ. ಜೈಲೆಲ್ಲ ನೀನು ಎಲ್ಲಿಗೆ ಬೇಕಾದ್ರೆ ತಗೊಂಡು ಹೋಗಿ ಇದೇ ಮಾಡು, ಬರೋಕ್ಕೂ ರೆಡಿ, ಹೋಗೋಕ್ಕೂ ರೆಡಿ. ಮತ್ತೆ ಬಂದು ಹೇಳ್ತೀಯ ವೀಡಿಯೋ ಮಾಡ್ಕೊತ, ನಾನು ಯಾಕೆ ಅವ್ರ ನಂಬರ್ ಕೊಡಬೇಕು? ನಿನಗೆ ಮೀಟ್ರ್ ಇದ್ದರೆ ನಂಬರ್ ಕೊಡಿ. ಅಯ್ಯೋ ಅವಯ್ಯ ಫೋನ್ ಮಾಡ್ತೀನಲ್ಲ, ಫೋನನ್ನು ಪಿಕ್ ಮಾಡಿ ಮಾತಾಡು. ಅವಯ್ಯ ಡೈರೆಕ್ಟಾಗಿ ವೀಡಿಯೋ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ಇದರಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಯಾವತ್ತಿಗೂ ಕರೆಕ್ಟಾಗಿ ಇರ್ತಕ್ಕಂಥದ್ದು. ನೀನವರ ಉಚ್ಚೆ ಕುಡಿಯೋ ಕೂಡ ಲಾಯಕ್ಕಿಲ್ಲ. ಗಿರೀಶ್ ಮಟ್ಟಣ್ಣನವ್ರು ಬಂದ ಮೇಲೆ ಒಂದು ಶಕ್ತಿ ಬಂತು ಅಂತಂದರೆ ಹೇಗೆ ಗೊತ್ತಾ? ಪ್ರತಿಯೊಂದು ದಾಖಲಾತಿ, ಸರ್ಕಾರ ದಾಖಲಾತಿ, ಎಷ್ಟು ಅಸಹಜ ಸಾವುಗಳಾಗಿದ್ದಾವೆ ಅದ್ರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಇವೆಲ್ಲ ಸಾಕ್ಷಿ ಇದ್ದಾವೆ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಈಗ ನಿನಗೆ ಯಾಕೆ ಹುರ್ಕೊಂತದ್ದು ಎಂಬುದು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾ? ಈ ಸೌಜನ್ಯ ಪ್ರಕರಣ ಸ್ವಲ್ಪ ಮುನ್ನೆಲೆಗೆ ಬಂದಿದೆ, ಹೈಕೋರ್ಟ್ ಮುಖಾಂತರ ಮುನ್ನೆಲೆಗೆ ಬಂದಿದೆ. ಮತ್ತು SIT ತಾನಾಗೆ ಕೆಲವೊಂದು ಅಂಶಗಳನ್ನು ತಿಳ್ಕೊಂಡು ಮಾನವನ ಅಂಗಾಂಗಗಳು ಏನಾಗ್ತಾ ಇದ್ವು ಇದ್ರ ಬಗ್ಗೆ ಸಮೇತ ಅವ್ರಿಗೆ ಗೊತ್ತಾಗಿದೆ, 100% ಗೊತ್ತಾಗಿದೆ. ಯಾಕಂದರೆ ಕೆಲವೊಂದು ಆಂಬುಲೆನ್ಸ್ ಡ್ರೈವರ್ಗಳು ಇಂಟರ್ವ್ಯೂ ನೋಡ್ಕೊಂಬನ್ನಿ, ಅವ್ರು ಹೇಳ್ತಾಯಿದ್ರು ಸ್ವಲ್ಪ ಜೀವ ಇರ್ತಾಯಿತ್ತು, ಇನ್ನು ಇವಾಗ ಹೋಗ್ತಾಯಿತ್ತು. ಅಂಥ ವ್ಯಕ್ತಿಗಳನ್ನು ನಾವು ಇಂಥ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಅದೇ ನಿಮ್ಮ ದಣಿಗಳ ಆಸ್ಪತ್ರೆಗೆ ಸೇರಿಸಿದ್ರು. ಅನಾಥಾಶ್ರಮಗಳು ಅವ್ರು ಬಿಲ್ ಯಾರು ಕೊಡ್ತಾರೆ? ಅದನ್ನ ಪಂಚಾಯತಲ್ಲಿ ಚೆಕ್ ಮಾಡಿದ್ರು ಪಂಚಾಯತ್ ಕೊಟ್ಟಿಲ್ಲ, ಬರೀ ಊತಕ್ಕೊಂದೇ ಕೊಟ್ಟಿದ್ದಾರೆ. ಕೆಲವೊಂದು ಶವಗಳನ್ನು ಅವರ ದಣಿಗಳ ಖಾಸಗಿ ಸ್ಮಶಾನದಲ್ಲಿ ಊತಾಕಿದ್ರು. ಯಾಕೆ ಊತಾಕಿದ್ರು? ಅವ್ರ ಅಂಗಗಳು ಏನಾದರೂ ಅವರ ಫ್ಯಾಮಿಲಿಗೆ ಹೋದ್ವಾ? ಅದಕ್ಕೋಸ್ಕರ ಅಲ್ಲಿ ಊತಾಕಿದ್ರು. ನಮಗಂತೂ ಗೊತ್ತಿಲ್ಲ, ಇದು ತನಿಖೆಯಿಂದ ಬಯಲಾಗಲೇಬೇಕು, ಆಗುತ್ತೆ ಸಮೇತ. ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಬಿಟ್ಟಿಲ್ಲ. ನಂಗೆ ಮಾತಾಡೋಗಿ ಸೌಜನ್ಯ ಹೋರಾಟಗಾರರನ್ನು ದಿಕ್ಕು ತಪ್ಪಿಸ್ಬಿಡಿ, ಹಾಗೆ ಹೀಗೆ. ನೀನೆಲ್ಲ ನಿಮ್ಮಪ್ಪ ಬಂದರೂ ಸಮೇತ ಸೌಜನ್ಯ ಹೋರಾಟವನ್ನು ನಿಲ್ಲಿಸೋಕ್ಕಾಗಲ್ಲ. ಇಲ್ಲಿ ಸತ್ಯತೆ ಇದೆ, ಸತ್ಯವನ್ನೇ ಮಾತಾಡ್ತಕ್ಕಂಥದ್ದು. ಸತ್ಯ ಗೆಲ್ಲೇಬೇಕು, ಗೆಲ್ಲಿಸಿ ಸಮೇತ. ಇದನ್ನೇ ನೀನು ಬರೆದಿಟ್ಕೊಂಬಿಡಿ ಎಲ್ಲಿಯಾದರೂ ಅಂತಾಗ. ನಾವೇನೋ ಬಂದು ಆಗ ಮಾತಾಡ್ತೀವಿ, ಹಿಂಗೆ ಮಾತಾಡ್ತೀವಿ, ನಾವು ಕಂಪ್ಲೇಂಟ್ ಕೊಡ್ತೀವಿ, ಅದು ಡ್ರಾಪ್ ಮಾಡ್ಕೊಂಬಂದು ಇದು ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಏನು ಬೇಕಾದ್ರೂ ಕೊಟ್ಕೊಳ್ಳಿ ತಾಯಿ, ನಾವು ಬೇಜಾರಾಗೋದಿಲ್ಲ. ನಿನ್ನ ಬಗ್ಗೆ ಅಂತರೂ ಮಾತಾಡೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೂ ನನ್ನ ಹೆಸರು ತಗೊಂಡು ನೀನು ಮಾತಾಡ್ತಿದ್ಯಲ್ಲ, ನನ್ನ ಹೆಸರು ತಗೊಂಡ್ರೆ ಮಾತ್ರ, ನಮ್ಮ ಚಕ್ರವರ್ತಿ ಹೆಸರು ನನ್ನ ಹೆಸರು ತಗೊಂಡ್ರೆ ಮಾತ್ರ ನಿನ್ನ ವೀಡಿಯೋಕ್ಕೆ ವ್ಯೂಸ್ ಬರ್ತಕ್ಕಂಥದ್ದು. ಇದು ಮಾತ್ರ ಸತ್ಯ. ತಗೊಂಡು ಏನು ಬೇಕಾದ್ರೂ ಮಾತಾಡ್ಕೊಳ್ಳಮ್ಮ, ನಾವೇನು ಬೇಜಾರಾಗೋದಿಲ್ಲ. ಜ್ವಾಲಾಮುಖಿ ಇಲ್ಲಾಂದರೆ ನಿನಗೆ ವ್ಯೂಸೇ ಇಲ್ಲ, ಇದು ಪಕ್ಕ. ಇದು ಅಲ್ಲಿ ನೋಡ್ತಾ ಇಂತಾನೆ ನಾನೇ ನನ್ನ ಹೆಸರು ತೊಗೋಬೇಡ ಅಂತ ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದು. ನನ್ನ ಹೆಸರು ತೊಗೋಬೇಡ, ನಾನು ನಿನ್ನ ಸುಮ್ಮನೆ ಬಿಡಲ್ಲ, ನನ್ನ ಬಗ್ಗೆ ವೀಡಿಯೋ ಮಾಡಿದ್ರೆ ನಾನು ಬಂದು ವೀಡಿಯೋ ಮಾಡ್ತಂತ ಹೇಳಿದ್ದೆ. ಆದರೂ ನೀನು ತಗೊಂಡು ಮಾಡ್ತದೆ ಅಂದರೆ ಏನೋ ಬರುತ್ತಾ? ಅವ್ರು ಹೇಳ್ತಾರಂಗಲ್ಲ ನಿನಗೆ, ಓಹೋ ಇಂಥ ಚಾನಲ್ ಬಗ್ಗೆ ಮಾತಾಡು, ಈಗ ಇವರೆಲ್ಲ ಸುಮ್ಕಾಗಿದ್ದಾರೆ, ಇವ್ರು ಸ್ವಲ್ಪ ನಾವು ಸುಮ್ಕಾಗ ಮಾತೇ ಇಲ್ಲ ರೀ. ಅಲ್ಲಿ ಏನಾಗಿದ್ದಾವೆ ಆ ಘಟನೆ ಬಗ್ಗೆ ಮಾತಾಡ್ತೀವಿ. ನಿನ್ನ ಬಗ್ಗೆ ಹೇಳೋಕ್ಕೆ ಏನೈತೆ? ನೀನು ಏನು ಸಾಧನೆ ಮಾಡಿ ಅಂತ ಹೇಳಿ ಅದೇ ಬೆಂಕಿ ಇಡ್ತಾಳಂತ ಬರೀ ಇದನ್ನೇ ಹೇಳ್ಬೇಕಾ ದಿನ 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 ದಿನ? ಅಯ್ಯೋ ಅಯ್ಯೋ, ನಿನ್ನಂಥಳು ನಮ್ಮ ರಾಜ್ಯದಲ್ಲಿ ಇರೋ ಕೂಡ ಲಾಯಕ್ಕಿಲ್ಲ.
ಯಾಕಂದರೆ ಅಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ ಹೆಣ್ಮಕ್ಳ ಮೇಲೆ ನೀನು ಹೆಣ್ಣಾಗಿ ಅವ್ರ ಬಗ್ಗೆ ನೀನು ಕನಿಕರ ಇಲ್ಲ, ಇನ್ನೊಂದಿಲ್ಲ, ಡೀಲಾಗಿ ಏನಾಗಿ ಗೊತ್ತಿಲ್ಲಮ್ಮ. ಬಟ್ ನೀನು ಮಾತಾಡ್ತಕ್ಕಂಥ ಶೈಲಿ ಮಾತಾಡ್ತಕ್ಕಂಥದ್ದು ನೋಡಿದ್ರೆ ನೀನು ಪಕ್ಕ ಫಿಕ್ಸ್ ಆಗಿದ್ದೀಯ ದಣಿಗಳ ಮೂಚೆ ಕುಡಿಯೋಕ್ಕೆ ಅಥವಾ ಯೋಲ್ ತಿನ್ಬೋಕ್ಕೆ. ನಮಗಂತೂ ಗೊತ್ತಿಲ್ಲ ತಾಯಿ. ನಮಸ್ಕಾರ. ವಿಡಿಯೋ ನೋಡಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸೌಜನ್ಯ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.